ಬಂದಿಗಳ ವರ್ಗಾವಣೆ ಮಾಡ್ತಕ್ಕಂಥದ್ದು ಕಾರಾಗೃಹದ ಒಂದು ಪ್ರಕ್ರಿಯೆ. ಮೊನ್ನೆ ನಡೆದಂತಹ ಬೆಂಗಳೂರಿನ ಘಟನೆಗೆ ಸಂಬಂಧಿಸಿದಂತೆ ದರ್ಶನ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 3 ಜನ ಆರೋಪಿಗಳು ಈ ದಿನ ಬೆಂಗಳೂರು ಕಾರಾಗೃಹದಿಂದ ಮೈಸೂರು ಕಾರಾಗೃಹಕ್ಕೆ ವರ್ಗಾವಣೆಗೊಂಡು ಬಂದಿರ್ತಾರೆ. ಸದರಿ ಅವ್ರನ್ನ ನಿಯಮಾನುಸಾರ ಸಂಪೂರ್ಣವಾಗಿ ಅವರು ಮತ್ತು ಅವರ ತಂದಿರತಕ್ಕಂಥ ವಸ್ತುಗಳನ್ನು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನವರು ಮೊದಲನೇ ಹಂತದಲ್ಲಿ ತಪಾಸಣೆ ಮಾಡಿ ಸಂಪೂರ್ಣವಾಗಿ ಕಾರಾಗೃಹದ ಒಳಗಡೆ ಕಳಿಸಿರ್ತಾರೆ. ಕಾರಾಗೃಹದಲ್ಲಿ 2ನೇ ಹಂತದ ತಪಾಸಣೆ ಮಾಡಿ ಅವರಿಗೆ ಕಾರಾಗೃಹದ ರೀತಿ ನೀತಿಗಳನ್ನು ಅವರಿಗೆ ಬ್ರೀಫ್ ಮಾಡಿ ಸಾಧಾರಣ ಕೈದಿಗಳಂತೆ ಅವ್ರನ್ನ ಇಲ್ಲಿ ನಡೆಸ್ಕೊಳ್ಳಲಾಗ್ತದೆ. ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಸವಲತ್ತುಗಳನ್ನು ಯಾವುದೇ ಬಂದಿಗಳಿಗೂ ಸಹ ಕಾರಾಗೃಹದಲ್ಲಿ ನೀಡ್ತಾ ಇಲ್ಲ. ಇವರನ್ನು ಸಹ ಅದೇ ರೀತಿಯಲ್ಲಿ ನಿಯಮಗಳ ಪ್ರಕಾರವನ್ನು ನಡೆಸ್ಕೊಂಡು ಹೋಗಲಾಗ್ತದೆ. ಈಗ ಪ್ರಸ್ತುತ ಮೈಸೂರು ಕಾರಾಗೃಹದಲ್ಲಿ 822 ಜನ ಬಂದಿಗಳಿದ್ದಾರೆ. ಸರ್, ಈಗ ಬೆಂಗಳೂರಿನಲ್ಲಿ ಅವ್ರಿಗೆ ಬೇರೆ ಬೇರೆ ಫೆಸಿಲಿಟಿ ಎಲ್ಲ ಸಿಕ್ತು ಅನ್ನೋ ಕಾರಣಕ್ಕೆ ಇದು ಮಾಡಿದ್ದು. ಇಲ್ಲಿ ನೋಡ್ಬೇಕಾದ್ರೆ ಮೊಬೈಲ್ ಜಾಮರೇ ಇಲ್ಲ. ಆ ಥರದ್ದು ಅನುಕೂಲಗಳಾಗಲ್ವ ಅವ್ರಿಗೆ ಅಂತ ಇಲ್ಲೂ ಕಾರಾಗೃಹದಲ್ಲಿ ನಿಯಮಿತವಾಗಿ ತಪಾಸಣೆ ಕಾರ್ಯಗಳನ್ನು ನಾವು ನಡೆಸ್ತಾ ಇದ್ದೀವಿ. ಬೆಳಗ್ಗೆ ಸಂಜೆ ಮತ್ತು ಅನಿರೀಕ್ಷಿತ ತಪಾಸಣೆಗಳನ್ನು ನಮ್ಮ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಭದ್ರತೆಯನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ಮೈಸೂರವರು ಸಹ ಅವರ ತಂಡವನ್ನು ಕಳಿಸಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾರಾಗೃಹದಲ್ಲಿ ಜಾಮಾರು ಇಲ್ಲ ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಬಂದಿಗಳು ನಿರ್ಬಂಧಿತ ಅಥವಾ ನಿಷೇಧಿತ ವಸ್ತುಗಳನ್ನ ಉಪಯೋಗಿಸಲಿಕ್ಕೆ ಅವಕಾಶ ಇಲ್ಲ. ಸರ್, ಇದು ಈ ಕಾರಾಗೃಹದಲ್ಲಿ 560 ಜನ ಬಂದಿಗಳ ಸಾಮರ್ಥ್ಯ ಇದೆ. ಹಾಲಿ 820 ಜನ ಬಂದಿಗಳಿದ್ದಾರೆ. ಹೆಚ್ಚುವರಿಯಾಗಿ ಒಂದು 240 ಜನ ಬಂದಿಗಳನ್ನ ಇಡಲಿಕ್ಕೆ ಅವಕಾಶ ಆಗ್ತಕ್ಕಂಥ ಒಂದು ಬ್ಯಾರೆಕ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಅದು ಪೂರ್ಣಗೊಂಡ ನಂತರ ನಮ್ಮ ಸಾಮರ್ಥ್ಯ ಮತ್ತು ನಮ್ಮ ಕೆಪಾಸಿಟಿ ಎರಡೂ ಸಹ ಸಂಪೂರ್ಣವಾಗ್ತದೆ. ಆರೋಪಿಗಳ ಆರೋಗ್ಯ ಅದ್ರಲ್ಲಿ ಒಬ್ರು ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರು 3 ಜನ ಈಗ ತಕ್ಷಣ ಈಗ ಒಂದು 5 ನಿಮಿಷದಿಂದ ಆರೋಪಿಗಳು ಬಂದಿರೋದ್ರಿಂದ ಅವರನ್ನ ತಪಾಸಣಾ ಕಾರ್ಯಗಳು ಮುಗಿದ ನಂತರ ಈ ಸಂಸ್ಥೆಯಲ್ಲಿ 3 ಜನ ವೈದ್ಯಾಧಿಕಾರಿಗಳಿದ್ದಾರೆ. ಆ ವೈದ್ಯಾಧಿಕಾರಿಗಳ ತಂಡ ಅವ್ರನ್ನ ಪರಿಶೀಲನೆ ನಡೆಸ್ತದೆ. ಅವ್ರಿಗೇನು ಅವಶ್ಯಕತೆ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆ ಟ್ರೀಟ್ಮೆಂಟು ಮತ್ತು ಇತ್ಯಾದಿ ತಪಾಸಣೆಗಳನ್ನು ಅವರು ನೀಡಿ ಅವರು ಅದಕ್ಕೆ ನಿರ್ದೇಶನವನ್ನು ನೀಡ್ತಾರೆ. ಬಂದಿಗಳಿಗೆ ಭೇಟಿಯನ್ನು ನಾವು ಕಾರಾಗೃಹದ ನಿಯಮಗಳ ಪ್ರಕಾರ ವಿಚಾರಣಾ ಬಂದಿಗಳಿಗೆ ವಾರಕ್ಕೆ 2 ದಿನ ಅವರಿಗೆ ಭೇಟಿಯನ್ನು ನೀಡ್ತೇವೆ. ಅದರ ಪ್ರಕಾರನೇ ಅವರನ್ನು ಸಹ ನಿರ್ವಹಣೆ ಮಾಡ್ಕೊಂಡು ಹೋಗಲಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.